ಇಷ್ಟು ವರ್ಷ ಟಿ ವಿ ಚಾನಲಲ್ಲಿ ಅಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿಂದ ಬಂದು ಒಂದು ಸ್ವಂತವಾಗಿ ಒಂದು ಆನ್ಲೈನ್ ಏಜೆನ್ಸಿನೇ ಶುರು ಮಾಡಿ ಅದ್ರ ಮುಖಾಂತರ ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿಕೊಂಡು ಅದು ಪ್ರಮೋಟ್ ಮಾಡ್ಕೊಂಡು ಬಂದು ಈಗ ಇನ್ನೂ ಒಂದು ಸ್ಟೆಪ್ಪು ಮುಂದೆ ಇಟ್ಟಿದ್ದಾರೆ. ಅದು ಬಿಡುಗಡೆ ಮಾಡ್ಬೇಕಾದ್ರೆ ನನಗನ್ಸಿದ್ದು ಒಂದು ಬ್ರಿಲಿಯಂಟ್ ಆದ ಪ್ರಯತ್ನ. ಅದರಲ್ಲಿ ನನಗೆ ವಿಶೇಷವಾಗಿ ಅನ್ಸಿದ್ದೇನೆಂದ್ರೆ ಇಡೀ ಚಿತ್ರತಂಡ ಎಷ್ಟೋ ಸಿನಿಮಾಗಳು ಮಾಡಿದ್ದಾರೆ ಇವರು. ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದ್ದಾರೆ ಪೃಥ್ವಿ. ಆ್ಯಂಡ್ ತುಂಬ ಅದ್ಭುತವಾದ ಕ್ಯಾಸ್ಟಿಂಗ್ ಇದೆ ಅಲ್ಲಿ. ಶರತ್ ಲೋಹಿತಾಶ್ವ ಸರ್ ಇರ್ಬೋದು, ನಮ್ಮ ಲೋಕಿ ಇರ್ಬೋದು. ಸೊ ಈ ಥರದ ಒಂದು ಟೋಟಲ್ ಟೀಮ್ ಅಂದರೆ ಪಿಕ್ ಮಾಡಿರೋ ಎಲ್ಲರೂ ಪರ್ಫಾರ್ಮರ್ಸ್. ಪ್ರವೀಣ್ ನೋಡಿದೆ ಮತ್ಸ್ಯಗಂಧ ಅಂತ. ಮೊದಲನೇದಾಗಿ ತುಂಬ ಪವರ್ಫುಲ್ ಟೈಟ್ಲು. ಒಂದು ಸೌಂಡಿಂಗೇ ತುಂಬ ಪವರ್ಫುಲ್ ಆಗಿದೆ ಅಂತ ಅನಿಸುತ್ತೆ. ಟ್ರೈಲರ್ ನೋಡಿದಾಗಲೂ ಅಷ್ಟೇ ಇಂಟೆನ್ಸಿಟಿ ಇರುವಂಥ ಒಂದು ಕತೆ ಅಂತ ಅನಿಸುತ್ತೆ. ಒಂದು ಒಳ್ಳೆ ಬ್ಯಾಕ್ ಡ್ರಾಪು, ಅದಕ್ಕೆ ತಕ್ಕಂಥ ಒಂದು ಕ್ಯಾಸ್ಟಿಂಗು. ಯಾಕಂತಂದರೆ ನಮಗೂ ಈಗ ಆ ಕಡೆ ಉತ್ತರ ಕನ್ನಡ ಕಡೆ ಇರುವಂಥ ಈ ಮೀನುಗಾರಿಕೆ ಅಲ್ಲಿರುವಂಥದ್ದೊಂದು ಎಸೆನ್ಸ್ ಆಗಿರ್ಬೋದು, ಅಲ್ಲಿ ನಡೆಯುವಂಥ ಘಟನೆಗಳು ಅದ್ರ ಬಗ್ಗೆ ತುಂಬ ಅರಿವಿರಲ್ಲ ನಮಗಿಲ್ಲಿ. ಸೊ ಆ ಥರದ ಒಂದು ಬ್ಯಾಕ್ ಡ್ರಾಪ್ ಇಟ್ಕೊಂಡು ಒಂದು ಇಂಟ್ರೆಸ್ಟಿಂಗ್ ಥ್ರಿಲ್ಲರ್ ಮಾಡಿದ್ದಾರೆ ಅಂತ ಅನಿಸ್ತದೆ ನನಗೆ ಟ್ರೈಲರ್ ನೋಡಿದಾಗ. ಆ್ಯಂಡ್ ಪೃಥ್ವಿ ಅಂಬರು ತುಂಬ ಬೇರೆ ಥರ ಕಾಣಿಸ್ತಿದ್ದಾರೆ. ಫಸ್ಟ್ ಟೈಮ್ ಕಾಪ್ ರೋಲಲ್ಲಿ ಮಾಡಿರೋದು. ತುಂಬ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದ್ದಾರೆ ಪೃಥ್ವಿ. ಆ್ಯಂಡ್ ತುಂಬ ಅದ್ಭುತವಾದ ಕ್ಯಾಸ್ಟಿಂಗ್ ಇದೆ ಅಲ್ಲಿ. ಶರತ್ ಲೋಹಿತಾಶ್ವ ಸರ್ ಇರ್ಬೋದು, ನಮ್ಮ ಲೋಕಿ ಇರ್ಬೋದು. ಸೊ ಈ ಥರದ ಒಂದು ಟೋಟಲ್ ಟೀಮ್ ಅಂದರೆ ಪಿಕ್ ಮಾಡಿರೋ ಎಲ್ಲರೂ ಪರ್ಫಾರ್ಮರ್ಸ್. ಸೊ ಅದೇ ಒಂದು ಇಂಟ್ರೆಸ್ಟ್ ಅನಿಸ್ತಾ ಇದೆ ನಮಗೆ ಟ್ರೈಲರ್ ನೋಡಿದಾಗ. ಆ್ಯಂಡ್ ಸಿನಿಮಾಟೋಗ್ರಫಿ ಆ್ಯಂಡ್ ಬ್ಯಾಕ್ಗ್ರೌಂಡ್ ಎರಡೂ ಕೂಡ ಅದಕ್ಕೆ ತುಂಬ ಸಪೋರ್ಟಿವ್ ಆಗಿದೆ. ಈ ಥರ ಸಬ್ಜೆಕ್ಟ್ಗಳಿಗೆ ಅದೇ ಇಂಪಾರ್ಟೆಂಟ್ ಆಗುತ್ತೆ, ಒಂದು ಮ್ಯೂಸಿಕ್ ಆಗಿರ್ಬೋದು ಆ್ಯಂಡ್ ಸಿನಿಮಾಟೋಗ್ರಫಿ. ಸೊ ಅವೆರಡು ತುಂಬ ಚೆನ್ನಾಗಿ ಬ್ಲೆಂಡ್ ಆಗಿದೆ. ಆ್ಯಂಡ್ ಡೈರೆಕ್ಟ್ರ್ ದೇವರಾಜ್ ಪೂಜಾರಿ ಅವರು ಸೊ ಒಂದು ಹೊಸ ಏನು ಅಟೆಂಪ್ಟ್ ಮಾಡಿದ್ದಾರೆ ಅಂತ ಗೊತ್ತಾಗಿದೆ ಈ ಸಿನಿಮಾ ಮುಖಾಂತರ. ಅವ್ರಿಗೆ ಅವ್ರ ತಂಡಕ್ಕೆ ಬೆಸ್ಟ್ ವಿಷಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಒಂದು ಸಂಸ್ಥೆ, ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಒಂದು ವ್ಯಕ್ತಿ ಶುರು ಮಾಡಿದಂಥ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಕಾ ಪಿಕ್ಚರ್ಸ್ ಅಂತ ಶುರುವಾಗಿ ಅದೊಂದು ಸಂಸ್ಥೆಯಾಗಿ ಬೆಳೆದು ಅದರಲ್ಲಿ ಹಲವಾರು ಜನ ಕೆಲಸಕ್ಕೆ ಸೇರಿಕೊಂಡು ಅದನ್ನು ಒಂದು ಪ್ರಾಮಿನೆಂಟ್ ಚಾನಲ್ ಆಗಿ ಕನ್ವರ್ಟ್ ಆಗಿ ಅಲ್ಲಿಂದ ಒಂದು ಸಿನಿಮಾಗಳನ್ನ ಪ್ರಮೋಷನ್ ಆಗೋ ಒಂದು ಪ್ಲ್ಯಾಟ್ಫಾರ್ಮ್ ಆಗಿ ತೊಗೊಂಬಂದು ಇವತ್ತು ಒಂದು ಕನ್ನಡ ಸಿನಿಮಾನ ಪ್ರೆಸೆಂಟ್ಸ್ ಮಾಡ್ತಾರೆ ಅಂತಂದರೆ ಐ ಶುಡ್ ಸೇ ಅ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಫಾರ್ ದಿ ಹೋಲ್ ಟೀಮ್ ಆಫ್ ಕಾ ಪಿಕ್ಚರ್ಸ್. ಇದೊಂದು ಅಚೀವ್ಮೆಂಟೇ ಸರಿ. ಯಾಕಂತಂದರೆ ಒಂದು ಸಿನಿಮಾನ ಪ್ರೊಡ್ಯೂಸ್ ಮಾಡೋದು ಬೇರೆ, ಪ್ರೆಸೆಂಟ್ಸ್ ಮಾಡೋದು ಇನ್ನೂ ದೊಡ್ಡ ವಿಷಯ. ಅಂದರೆ ಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಓಕೆ ನಾವು ಒಂದು ಬಿಸ್ನೆಸ್ಸು ಏನೋ ಒಂದು ನಂಬಿಕೆಯಲ್ಲಿ ಮಾಡಿರ್ತೀವಿ. ಪ್ರೆಸೆಂಟ್ಸ್ ಯಾವಾಗ ಆಗುತ್ತೆ ಅಂದರೆ ಆ ಇಡೀ ತಂಡದ ಮೇಲೆ ಆ ಸಿನಿಮಾ ಮೇಲೆ ಒಂದು ನಂಬಿಕೆ ಬರುತ್ತೆ. ಸೊ ಆವಾಗ ಪ್ರೆಸೆಂಟ್ಸ್ ಬರುತ್ತೆ. ಸೊ ಕಾ ಪಿಕ್ಚರ್ಸ್ ಈ ಪ್ರೆಸೆಂಟ್ಸ್ ಜೊತೆಗೆ ನೆಕ್ಸ್ಟ್ ಪ್ರೊಡಕ್ಷನ್ಗೂ ಬರಲಿ. ಒಂದು ಕನ್ನಡ ಚಿತ್ರರಂಗದಲ್ಲಿ ಇರುವಂಥ ಎಲ್ಲ ಪ್ರಮುಖ ಡಿಪಾರ್ಟ್ಮೆಂಟ್ಗಳಲ್ಲೂ ಇದನ್ನು ತೊಡಗಿಸ್ಕೊಳ್ಳಿ ಅಂತ ನಾನು ಕೇಳ್ತೀನಿ. ಅದು ನಾಳೆ ಪ್ರೊಡಕ್ಷನ್ ಆಗಿರ್ಬೋದು, ಯಾವುದೋ ಒಂದು ಆಡಿಯೋ ಕಂಪ್ನಿ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಎಲ್ಲದರಲ್ಲೂ ಬರಲಿ. ಯಾಕಂತಂದರೆ ಆ ಇಡೀ ತಂಡಕ್ಕೆ ಸಿನಿಮಾ ಮೇಲೆ ಒಂದು ವಿಶೇಷವಾದ ಪ್ರೀತಿ ಇದೆ. ಅದು ಪ್ರವೀಣ್ ಆಗಿರ್ಬೋದು, ಅವ್ರ ಇಡೀ ತಂಡ ಆಗಿರ್ಬೋದು, ಸಿನಿಮಾ ಮೇಲೆ ವಿಶೇಷವಾದ ಪ್ರೀತಿ. ಆ ಪ್ರೀತಿನೇ ಈ ರಿಸಲ್ಟ್ಸ್ ಕೊಡ್ತಾ ಇರೋದು. ಸೊ ಮತ್ತೊಮ್ಮೆ ಇಡೀ ಕಾ ಪಿಕ್ಚರ್ ತಂಡಕ್ಕೆ, ಮತ್ಸ್ಯಗಂಧ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಹೇಳ್ತೀನಿ. ಗುಡ್ ಲಕ್. ಎಲ್ರಿಗೂ ನಮಸ್ತೆ. ಇದೀಗ ತಾನೇ ಮತ್ಸ್ಯಗಂಧ ಚಿತ್ರದ ಟ್ರೈಲರ್ನ ನಾನು ಬಿಡುಗಡೆ ಮಾಡಬೇಕಾದ್ರೆ ನೋಡಿದೆ. ಅದು ಬಿಡುಗಡೆ ಮಾಡ್ಬೇಕಾದ್ರೆ ನನಗನ್ಸಿದ್ದು ಒಂದು ಬ್ರಿಲಿಯಂಟ್ ಆದ ಪ್ರಯತ್ನ. ಅದರಲ್ಲಿ ನನಗೆ ವಿಶೇಷವಾಗಿ ಅನ್ಸಿದ್ದೇನೆಂದ್ರೆ ಇಡೀ ಚಿತ್ರತಂಡ ಎಷ್ಟೋ ಸಿನಿಮಾಗಳು ಮಾಡಿದ್ದಾರೆ ಇವರು, ಏನೇನೋ ತಿಳ್ಕೊಂಡಿದ್ದಾರೆ ಅಂತ ಅನಿಸ್ತಾ ಇತ್ತು ಆ ಟ್ರೈಲರ್ ನೋಡಿದಾಗ. ಆಗ ನಾರ್ಮಲಿ ಅನ್ಸೋದಿಲ್ಲ, ಕೆಲವೊಂದು ವಿಷಯಗಳು ಅಮಿಚೂರಾಗಿ ಕಾಣಿಸ್ತವೆ. ಹಾಗಿರದೆ ತುಂಬಾ ಕೆಲಸನ ಅರ್ದು ತಿಳಿದು ಮಾಡಿದ ಹಂಗೆ ಕಾಣಿಸ್ತು ನನಗೆ ಟ್ರೈಲರ್. ಇನ್ನೊಂದು ವಿಶೇಷ, ಮತ್ಸ್ಯಗಂಧನ ಗೆಳೆಯ ಪ್ರವೀಣ್ ಅವನ ನೇತೃತ್ವದಲ್ಲಿ ಕ ಪಿಕ್ಚರ್ ಅಂತ ಅವನೊಂದು ಶೀರ್ಷಿಕೆ ಇಟ್ಕೊಂಡಿದ್ದೆ, ಕನ್ನಡ ಪಿಕ್ಚರ್ ಅವ್ರು ಪ್ರೆಸೆಂಟ್ ಮಾಡ್ತಿದ್ದಾರೆ. ಆತನಿಗೂ ಕೂಡ ನಿರ್ಮಾತೃವಾಗಿ ನನ್ನ ವೈಯಕ್ತಿಕ ಶುಭಾಶಯಗಳು. ಶುಭವಾಗಲಿ ಪ್ರವೀಣ. ಮತ್ತೆ ಹೊಸಬ್ರನ್ನ ಕನ್ನಡಿಗರು ಯಾವತ್ತೂ ಮುದ್ದು ಮಾಡ್ತಾನೆ ಬಂದಿದ್ದೀರಿ. ಹೊಸಬ್ರ ಈ ಪ್ರಯತ್ನಕ್ಕೆ ದೇವರಾಜ್ ಪೂಜಾರರು ನಿರ್ದೇಶಕರು, ನಿರ್ಮಾಪಕರು ಮತ್ತೆ ಸಂಗೀತ ನಿರ್ದೇಶಕರು ಎಲ್ಲರ ಕೆಲಸ ಅಚ್ಚುಕಟ್ಟಾಗಿದೆ. ನಟವರ್ಗದ ಕೆಲಸ ಅಚ್ಚುಕಟ್ಟಾಗಿದೆ. ಇಡೀ ಚಿತ್ರತಂಡಕ್ಕೆ ಒಬ್ಬ ಕನ್ನಡಿಗನಾಗಿ ನನ್ನ ವೈಯಕ್ತಿಕ ಶುಭಾಶಯಗಳು. ಮತ್ಸ್ಯಗಂಧ ಚಿತ್ರದ ಟ್ರೈಲರ್ ನೋಡಿ ಸಿನಿಮಾನೂ ಕೂಡ ಥಿಯೇಟರ್ಗೆ ಬಂದು ನೋಡಿ ಕನ್ನಡ ಸಿನಿಮಾಗಳನ್ನ ಕಾಪಾಡಿ ಅಂತ ಒಬ್ಬ ಕನ್ನಡಿಗನ ಕೇಳ್ಕೊತೇನೆ. ಥ್ಯಾಂಕ್ ಯು ಸೋ ಮಚ್. ಜೈ ಮತ್ಸ್ಯಗಂಧ. ಅವನು ಮತ್ತು ನಮ್ಮ ಯಜಮಾನ್ ಒಂದು ಮಳೆಗಾಲ ದಿವಸ ಸಮುದ್ರ
ಎಲ್ರಿಗೂ ನಮಸ್ಕಾರ. ಈವರೆಗೂ ಯೂಟ್ಯೂಬ್ನಲ್ಲಿ ಕನ್ನಡ ಚಿತ್ರ ಪ್ರಚಾರದಲ್ಲಿ ಭಾಳ ಅದ್ಭುತವಾಗಿ ಕಾರ್ಯನಿರ್ವಹಿಸುತ್ತಿರುವ ಕಾ ಪಿಕ್ಚರ್ಸ್ರವರು ಮತ್ಸ್ಯಗಂಧ ಅಂತ ಒಂದು ಕನ್ನಡ ಚಿತ್ರವನ್ನು ಪ್ರೆಸೆಂಟ್ ಮಾಡ್ತಾ ಇರೋದು ತುಂಬ ಹೆಮ್ಮೆಯ ಸಂಗತಿ. ಇದೇ ರೀತಿ ಕಾ ಪಿಕ್ಚರ್ಸ್ರವರು ಇನ್ನು ಮುಂದೆ ಹೆಚ್ಚಿನ ಚಿತ್ರಗಳನ್ನು ಪ್ರೆಸೆಂಟ್ ಮಾಡಿ ಪ್ರೊಡ್ಯೂಸು ಮಾಡೋಂಗಾಗಲಿ. ಅದು ನನ್ನ ವೈಯಕ್ತಿಕವಾಗಿ ನನಗೆ ಮತ್ತು ಪ್ರವೀಣ್ ಅವರಿಗೆ ತುಂಬ ಆತ್ಮೀಯತೆ ಇದೆ. ಅವ್ರನ್ನ ಬಹಳ ಮುಂಚಿನಿಂದ ನೋಡಿದ್ದೀನಿ. ಬಹಳ ಸೃಜನಶೀಲ ಮತ್ತು ಕನ್ನಡ ಚಿತ್ರರಂಗಕ್ಕೆ ಅವ್ರ ಸೇವೆ ತುಂಬ ಅದ್ಭುತವಾಗಿದೆ. ಇದೇ ರೀತಿ ನಮ್ಮ ಟಗರು ಮತ್ತು ಸಲಗ ಕೂಡ ಅವರು ಬಹಳ ಅದ್ಭುತವಾದ ಪ್ರಚಾರ ಮಾಡಿಕೊಟ್ಟಿದ್ದರು. ಸೊ ಕನ್ನಡ ಚಿತ್ರರಂಗಗಳಿಗೆ ಈ ರೀತಿ ಪ್ರವೀಣ್ ಸಪೋರ್ಟ್ ಮಾಡ್ತಾಯಿರಿ. ಕಾ ಪಿಕ್ಚರ್ಸ್ ಯಾವಾಗಲೂ ಕನ್ನಡ ಚಿತ್ರಕ್ಕೆ ಸಪೋರ್ಟ್ ಮಾಡಿ ಇನ್ನು ಮುಂದೆ ಇನ್ನೂ ದೊಡ್ಡದಾಗಿ ನಿಮ್ಮ ಸಂಸ್ಥೆ ಬೆಳೀಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತೇ ಇದೆ, ಕಾ ಪಿಕ್ಚರ್ಸ್ ಅನ್ನೋ ಒಂದು ಪ್ರಮೋಷನಲ್ ಸಂಸ್ಥೆ. ಆ ಸಂಸ್ಥೆ ಮುಖಾಂತರ ಕನ್ನಡ ಸಿನಿಮಾಗಳನ್ನು ಸಾಕಷ್ಟು ಪ್ರಮೋಟ್ ಮಾಡಿದ್ದಾರೆ. ಆನ್ಲೈನ್ ಪ್ರಮೋಷನಲ್ಲಿ ಎತ್ತಿದ ಕೈ ಅಂತಲೇ ಹೇಳ್ಬೋದು ಕಾ ಪಿಕ್ಚರ್ಸ್ ಸಂಸ್ಥೆ. ಆ ಸಂಸ್ಥೆಯ ರೂವಾರಿಯಾದಂಥ ನಮ್ಮ ಪ್ರವೀಣ್ ಏಕಾಂತ್ ಇಷ್ಟು ವರ್ಷ ಟಿ ವಿ ಚಾನಲಲ್ಲಿ ಅಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿಂದ ಬಂದು ಒಂದು ಸ್ವಂತವಾಗಿ ಒಂದು ಆನ್ಲೈನ್ ಏಜೆನ್ಸಿನೇ ಶುರು ಮಾಡಿ ಅದ್ರ ಮುಖಾಂತರ ಕನ್ನಡ ಸಿನಿಮಾಗಳನ್ನ ಸಪೋರ್ಟ್ ಮಾಡಿಕೊಂಡು ಅದು ಪ್ರಮೋಟ್ ಮಾಡ್ಕೊಂಡು ಬಂದು ಈಗ ಇನ್ನೂ ಒಂದು ಸ್ಟೆಪ್ಪು ಮುಂದೆ ಇಟ್ಟಿದ್ದಾರೆ. ಮತ್ಸ್ಯಗಂಧ ಅನ್ನೋ ಒಂದು ಸಿನಿಮಾ ನಮ್ಮ ಪೃಥ್ವಿ ಅಂಬರ್ ಅವರು ಆ್ಯಕ್ಟ್ ಮಾಡಿರೋಂಥ ಒಂದು ಸಿನಿಮಾ. ನಾನು ಅದರದ್ದು ಒಂದಷ್ಟು ವಿಜುವಲ್ಸು ಅದು ಇದೆಲ್ಲ ನೋಡಿದೆ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ, ಟ್ರೈಲರು ಅದೆಲ್ಲ. ಸೊ ಆ ಸಿನಿಮಾನ ಕಾ ಪಿಕ್ಚರ್ಸ್ ಸಂಸ್ಥೆ ಪ್ರೆಸೆಂಟ್ ಮಾಡ್ತಾ ಇದೆ. ಅಂದರೆ ಕಾ ಪಿಕ್ಚರ್ಸ್ ಪ್ರೆಸೆಂಟ್ಸ್ ಅಂತಲೇ ಸಿನಿಮಾ ಬರುತ್ತೆ. ಅಂದರೆ ಅವರು ಒನ್ ಆಫ್ ದಿ ಸಿನಿಮಾದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಲೆಕ್ಕ. ಸೊ ಒಂದು ಹೊಸ ಹೆಜ್ಜೆ ಇಡ್ತಾ ಇದ್ದಾರೆ ಕಾ ಪಿಕ್ಚರ್ಸ್ ಸಂಸ್ಥೆಯವರು. ಒಂದು ಸ್ಟೆಪ್ಪನ್ನ ಮುಂದೆ ಇಟ್ಟಿದ್ದಾರೆ. ಅವರ ಈ ಹೊಸ ಪ್ರಯತ್ನಕ್ಕೆ ಎಲ್ಲ ರೀತಿಯಾದಂಥ ಗೆಲುವು ಸಿಗಲಿ. ಕಾ ಪಿಕ್ಚರ್ಸ್ ಸಂಸ್ಥೆ ಮುಂದಿನ ದಿನಗಳಲ್ಲಿ ತಾವಾಗೇ ಇಂಡಿಪೆಂಡೆಂಟ್ ಆಗಿ ಸಿನಿಮಾಗಳನ್ನ ನಿರ್ಮಾಣ ಮಾಡುವಷ್ಟು ಶಕ್ತಿಯನ್ನು ಈ ಹೆಜ್ಜೆ ಅವರಿಗೆ ಕೊಡಲಿ ಅಂತ ಹಾರೈಸ್ತೀನಿ. ಹಾಯ್ ಎಲ್ರು ಕೂಡ ನಮಸ್ಕಾರ. ನಾನು ನಿಮ್ಮ ಪ್ರೀತಿ ನಿರ್ದೇಶಕ ಚೇತನ್ ಕುಮಾರ್ ಮಾತಾಡ್ತಾ ಇದ್ದೀನಿ. ಮತ್ಸ್ಯಗಂಧ ಚಿತ್ರದ ಟ್ರೈಲರ್ನ ಇವಾಗ ತಾನೇ ನೋಡಿದೆ. ಸಖತ್ ಇಂಟ್ರೆಸ್ಟಿಂಗ್ ಆಗಿದೆ. ಸಹ್ಯಾದ್ರಿ ಪ್ರೊಡಕ್ಷನ್ ನಿರ್ಮಾಣ ಮಾಡಿರೋಂಥ ಸಿನಿಮಾ. ದೇವರಾಜ್ ಪೂಜಾರಿ ಅವರು ನಿರ್ದೇಶನ ಮಾಡಿರೋಂಥದ್ದು. ಪೃಥ್ವಿ ಅಂಬರ್ ಸರ್ ಸಗದ ಕಾಣಿಸ್ತಾರೆ. ಎಸ್ಪೆಷಲಿ ಆ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ಲಿ ಸಗದ ಕಾಣಿಸ್ತಾರೆ. ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಅನ್ನಿಸ್ತಾ ಇದೆ ಒಂದು ಚಿತ್ರದ ಟ್ರೈಲರ್. ಇದೇ ತಿಂಗಳು 23ನೇ ತಾರೀಕು ರಾಜ್ಯಾದ್ಯಂತ ಈ ಒಂದು ಚಿತ್ರ ದೊಡ್ಡ ಮಟ್ಟದಲ್ಲಿ ಬಿಡುಗಡೆ ಆಗ್ತಾ ಇದೆ. ಇದರ ವಿಶೇಷತೆ, ಇನ್ನೊಂದು ವಿಶೇಷತೆ ಅಂತಾನೆ ಹೇಳ್ಬೋದು, ಕಾ ಪಿಕ್ಚರ್, ನಿಮ್ಮ ನೆಚ್ಚಿನ ಕಾ ಪಿಕ್ಚರ್ ಯೂಟ್ಯೂಬ್ ಚಾನಲ್ ಈಗ ಈ ಒಂದು ಚಿತ್ರ ಪ್ರೆಸೆನ್ಸ್ ಮಾಡ್ತಾ ಇದೆ. ಕಾ ಪಿಕ್ಚರ್ ಪ್ರೆಸೆನ್ಸ್ ಮಾಡ್ತಾ ಇದೆ ಮತ್ಸ್ಯಗಂಧ ಸಿನಿಮಾವನ್ನ. ಇದು ಮೊಟ್ಟ ಮೊದಲ ಬಾರಿಗೆ ಇವರು ಪಬ್ಲಿಸಿಟಿ ಕ್ಷೇತ್ರಕ್ಕೆ, ಅಂದ್ರೆ ಒಂದು ಕಂಪ್ಲೀಟ್ ಸಿನಿಮಾದ ಪಬ್ಲಿಸಿಟಿ ಪ್ರಮೋಷನ್ಸ್ ನ ವಹಿಸ್ಕೊಂಡಿರೋ ಅಂತದ್ದು. ಅಂಡ್ ಆಲ್ ದ ವೆರಿ ಬೆಸ್ಟ್ ಕಾ ಪಿಕ್ಚರ್ಸ್. ಇದೇ ತರ ಮುಂದೆ ಸಾವಿರಾರು ಕನ್ನಡ ಚಿತ್ರರಂಗದ ಕನ್ನಡ ಸಿನಿಮಾಗಳನ್ನ ನೀವು ಪ್ರಮೋಟ್ ಮಾಡಂಗಾಗ್ಲಿ. ಎಲ್ಲ ಒಂದು ಇಡೀ ಟೀಮ್ಗೆ ನನ್ನ ಕಡೆಯಿಂದ ಶುಭಾಶಯಗಳು. ಮತ್ಸ್ಯಗಂಧ ಚಿತ್ರತಂಡಕ್ಕೆ ನನ್ನ ಕಡೆಯಿಂದ ಅಭಿನಂದನೆಗಳು. ಶುಭವಾಗಲಿ. ಧನ್ಯವಾದ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.